ಕೈ ಬಿಡೇನು ಕೈ ಬಿಡೇನು ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ ನಾ ಕೈ ಬಿಡೇನು ನಾ ಕೈ ಬಿಡೇನು ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನ ಮಾಡ್ತೇನೆ. ಈ ದಿನ ನಾವು ವಿಮೋಚನ ಕಾಂಡ 1:15-22 ಈ ವಚನಗಳನ್ನ ನೋಡ್ಕೊಳ್ಳೋಣ. ಐಗುಪ್ತರ ಅರಸನ ಮಾತಿನಂತೆ ಇವರು ಮಾಡಲಿಲ್ಲ. ಯಾರು? ಸೂಲಗಿತ್ತಿಯರು. ಅದರ ಬಗ್ಗೆ ನಾವು ನೋಡೋಣ. ಇದಲ್ಲದೆ ಐಗುಪ್ತ ದೇಶದ ಅರಸನು ಶಿಫ್ರಾ ಪೂಗ ಎಂಬ ಇಬ್ರಿಯ ಸೂಲಗಿತ್ತಿಯರ ಸಂಗಡ ಮಾತಾಡಿ ಅವರಿಗೆ, ನೀವು ಇಬ್ರಿಯರ ಹೆಂಗಸರಿಗೆ ಹೆರಿಗೆ ಮಾಡಿಸುವಾಗ ಅವರು ಹೆರುವುದು ಗಂಡು ಮಗುವಾಗಿದ್ದರೆ ಕೊಲ್ಲಬೇಕು, ಹೆಣ್ಣಾಗಿದ್ದರೆ ಉಳಿಸಬೇಕು ಎಂದು ಹೇಳಿದನು. ಆದರೆ ಸೂಲಗಿತ್ತಿಯರು ದೇವರಿಗೆ ಭಯಪಡುವರಾದ್ದರಿಂದ ಐಗುಪ್ತರ ಅರಸನ ಮಾತಿನಂತೆ ಮಾಡದೆ ಗಂಡು ಮಕ್ಕಳನ್ನು ಉಳಿಸಿದರು. ಆಗ ಐಗುಪ್ತರ ಅರಸನು ಅವರನ್ನು ಕರೆಸಿ, ನೀವು ಅವರ ಗಂಡು ಮಕ್ಕಳನ್ನು ಉಳಿಸಿದ್ದೇನು, ಹೀಗೆ ಯಾಕೆ ಮಾಡಿದಿರಿ ಎಂದು ಕೇಳಲು ಸೂಲಗಿತ್ತಿಯರು ಫರೋಹನಿಗೆ, ಇಬ್ರಿಯರ ಸ್ತ್ರೀಯರು ಐಗುಪ್ತ ಸ್ತ್ರೀಯರಂತಲ್ಲ, ಅವರು ಚುರುಕಾಗಿದ್ದಾರೆ, ಅವರು ಸೂಲಗಿತ್ತಿಯು ತಮ್ಮ ಹತ್ತಿರ ಬರುವುದಕ್ಕೆ ಮುಂಚೆಯೇ ಇರುವರು ಎಂದು ಹೇಳಿದರು. ದೇವರು ಆ ಸೂಲಗಿತ್ತಿಯರಿಗೆ ಹಿತವನ್ನು ಮಾಡಿದರು. ಅವರು ದೇವರಿಗೆ ಭಯಪಟ್ಟದ್ರಿಂದ ಆತನು ಅವರಿಗೆ ವಂಶ ಅಭಿವೃದ್ಧಿಯನ್ನು ಮಾಡಿದನು. ಇದಲ್ಲದೆ ಇಸ್ರಾಯೇಲರು ಹೆಚ್ಚಿ ಬಲಗೊಂಡರು. ತರುವಾಯ ಫರೋಹನು ತನ್ನ ಜನರಿಗೆಲ್ಲ ಇಬ್ರಿಯರ ಗಂಡು ಕೂಸುಗಳನ್ನೆಲ್ಲ ನೈಲ್ ನದಿಯಲ್ಲಿ ಹಾಕಬೇಕು, ಹೆಣ್ಣು ಕೂಸುಗಳನ್ನೆಲ್ಲ ಉಳಿಸಬೇಕು ಎಂದು ಆಜ್ಞೆ ಮಾಡಿದನು. ಈಗ ಇಲ್ಲಿ ಫರೋಹ ಇನ್ನೊಂದು ಪ್ಲಾನ್ ಮಾಡ್ತಾನೆ. ಇವರು ಅಭಿವೃದ್ಧಿಯಾಗಿ ಬರ್ತಾ ಇದ್ದಾರೆ, ಒಂದು ಕೆಲಸ ಮಾಡ್ತೀನಿ, ನೆಕ್ಸ್ಟ್ ಪ್ಲಾನ್ಗೆ ಹೋಗ್ತೀನಿ. ಏನಂತಂದ್ರೆ ಇವರು ಗಂಡು ಮಕ್ಕಳನ್ನೆಲ್ಲ ಸಾಯಿಸ್ಬಿಡೋಣ, ಹುಟ್ಟುವಾಗಲೇ ಸಾಯಿಸ್ಬಿಡೋಣ. ಆ ಟೈಮ್ನಲ್ಲಿ ಸೂಲಗಿತ್ತಿಯರಿಗೆ ಹೇಳ್ತಾನೆ, ಸೂಲಗಿತ್ತಿಯರು ದೇವರಿಗೆ ಭಯಪಟ್ಟಿದ್ರಿಂದ ಈ ಪ್ರಿಯರಿಗೆ ಹುಟ್ಟುವಂತ ಗಂಡು ಮಕ್ಕಳನ್ನೆಲ್ಲ ಸೇವ್ ಮಾಡ್ತಾರೆ. ದೇವರಿಗೆ ಭಯಪಟ್ಟು ಒಳ್ಳೇದನ್ನ ನೀವು ಮಾಡಿದ್ರೆ ಖಂಡಿತವಾಗಿ ದೇವರು ನಿಮ್ಮನ್ನ ಮೇಲಕ್ಕೆತ್ತಾರೆ. ಸರಿನಾ? ಈಗ ಇಲ್ಲಿ ನೋಡಿ, ಇಸ್ರಾಯೇಲರು ಅಲ್ಲಿ ಫರೋಹನಿಗೆ ವಿರುದ್ಧವಾಗಿ ಎದ್ದು ನಿಂತು ಅವನಿಗೆ ಕೆಲಸ ಮಾಡುವುದಕ್ಕೆ ಹಿಂದೆಗದರು. ಫರೋಹನು ಅಲ್ಲಿ ಇಸ್ರಾಯೇಲರಿಗೆ ವಿರುದ್ಧವಾಗಿ ಅವರ ಮಕ್ಕಳನ್ನ ಕೊಲೆ ಮಾಡುವುದಕ್ಕೆ ಒಳಸಂಚು ಮಾಡ್ತಾನೆ. ಮತ್ತು ಆದಿಯಿಂದಲೂ ಯಹೂದ್ಯರನ್ನ ಕೊಲೆ ಮಾಡಬೇಕೆಂಬುದಾಗಿ ಸೈತಾನು ಒಳಸಂಚು ಮಾಡ್ತಾನೇ ಇದ್ದಾನೆ. ಅದನ್ನು ನಾವು ನೋಡ್ತೀವಿ. ಸೈತಾನ್ ಏನೇ ಒಳಸಂಚು ಮಾಡಲು ದೇವರ ಉದ್ದೇಶವನ್ನ ಬದಲಾವಣೆ ಮಾಡ್ತಾರೆ. ಶಿಲುಬೆಯ ಮುಖಾಂತರವಾಗಿ ದೇವರು ಸೈತಾನನಿಗೆ ಆ ಒಂದು ಮೇಜಿನ ಮುಖಕ್ಕೆ ತಿರುಗಿಸಿ ಆ ಕೆಟ್ಟ ಉದ್ದೇಶದಿಂದಲೇ ಒಳ್ಳೆಯದನ್ನ ಮನುಷ್ಯನಿಗೆ ಮಾಡುವಂತವನು ಎಂಬುದಾಗಿ ನಾವು ಯಾವಾಗಲೂ ನೋಡ್ತಾ ಇದ್ದೀವಿ. ಸೂಲಗಿತ್ತಿಯರು ಸುಳ್ಳು ಹೇಳುವುದನ್ನು ನಾವು ನೋಡ್ತೇವೆ. ಅವರು ನಿಜವಾಗ್ಲೂ ಸುಳ್ಳು ಹೇಳಿದರೆ ದೇವರು ಅವರನ್ನ ಹೇಗೆ ಆಶೀರ್ವಾದ ಮಾಡಬಹುದಾಗಿತ್ತು. ಹಾಗಾದ್ರೆ ಇದಕ್ಕೆ ಉತ್ತರ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಅವ್ರು ಸುಳ್ಳು ಹೇಳಿದರು ಅಥವಾ ನಿಜವನ್ನೇ ಹೇಳಿದರು ನಮ್ಗೆ ಗೊತ್ತಿಲ್ಲ. ಹೀಗಾಗಿ ಈ ವಾಕ್ಯ ತಗೊಂಡು ಸುಳ್ಳು ಹೇಳಬಹುದು ಎಂಬುದಾಗಿ ಸಹ ಯಾರು ಸಹ ನಾವೇನ್ ಮಾಡಬಾರ್ದು, ಒಂದು ಡಾಕ್ಟ್ರಿನ್ ಅನ್ನ ಉಂಟು ಮಾಡಬಾರ್ದು. ವಿ ಜಸ್ಟ್ ಡೋಂಟ್ ನೋ, ಬೈಬಲ್ ಈಸ್ ಸೈಲೆಂಟ್ ದೇರ್. ಬಟ್ ಆದ್ರೆ ಒಂದು ಮಾತ್ರ ನಮ್ಗೆ ಗೊತ್ತಿದೆ, ಅದೇನಂತಂದ್ರೆ ಇವರು ದೇವರ ಭಯಪಟ್ಟು ಪ್ರಾಣ ಉಳಿಸಿದ್ರು. ಪ್ರಾಣ ಹತ್ಯೆ ಮಾಡೋದು ದೇವರಿಗೆ ವಿರುದ್ಧ. ಪ್ರಾಣ ಉಳಿಸ್ಬೇಕು, ಮತ್ತೊಬ್ಬರನ್ನ ಕೇಡಿನಿಂದ ನಾವು ಉಳಿಸ್ಬೇಕು. ಅವಾಗ ದೇವರು ನಮ್ಗೆ ಒಳ್ಳೆಯದನ್ನ ಮಾಡ್ತಾರೆ. ಸೊ ಇಲ್ಲಿ ಫರೋಹನ ಸೈತಾನು ದೇವರ ಮಕ್ಕಳಿಗೆ ಯಾವಾಗಲೂ ವಿರುದ್ಧವಾಗಿ ಬರ್ತಾನೆ. ಆದರೆ ಆ ದೇವರು ಆ ಪ್ಲಾನ್ ಎಲ್ಲ ಉಲ್ಟಾ ಮಾಡಿ ನಮ್ಗೆ ಆಶೀರ್ವಾದವನ್ನೇ ತರ್ತಾರೆ. ಒಂದು ವೇಳೆ ನನ್ಗೆ ಗೊತ್ತಿಲ್ಲ ನಿಮ್ಮ ಜೀವಮಾನದಲ್ಲಿ ಸೈತಾನ್ ಯಾವ್ಯಾವ ಪ್ಲಾನ್ ಮಾಡಿ ನಿಮ್ಮನ್ನು ಕೆಳಗಾಗ್ತಾ ಇದ್ದಾನೆ, ಭಯಪಡ್ಬೇಡಿ. ನೀವು ಯೇಸುಸ್ವಾಮಿ ನಂಬಿದ್ರಿಂದನಾ, ಸಭೆಗೆ ಬರ್ತಾ ಇರೋದ್ರಿಂದನಾ, ನೀವು ಬೈಬಲ್ ಓದ್ತಾ ಇರೋದ್ರಿಂದನಾ, ನೀವು ಪ್ರಾರ್ಥನೆ ಮಾಡ್ತಾ ಇರೋದ್ರಿಂದನಾ ಸೈತಾನು ಅನೇಕರನ್ನ ಎಬ್ಬಿಸಿ ನಿಮ್ಗೆ ವಿರುದ್ಧವಾಗಿ ಬರ್ತಾ ಇದ್ದಾನ? ಭಯಪಡಬೇಡಿ. ನೀವು ಪ್ರಾರ್ಥನೆ ಮಾಡ್ರಿ, ದೇವರು ವಿಧೇಯರಾಗಿ ನಡ್ರಿ, ದೇವ್ರಿಗೆ ಭಯಭಕ್ತಿ ಉಳ್ಳವರಾಗಿ ಜೀವಿಸ್ರಿ. ದೇವರು ಆ ಸೂಲಗಿತ್ತಿಯರಿಗೆ ವಂಶಾಭಿವೃದ್ಧಿ ಮಾಡ್ತಾರೆ, ಒಳ್ಳೆಯದನ್ನೇ ಮಾಡ್ತಾರೆ. ಅದೇ ತರ ನಿಮಗೂ ಸಹ ಅಭಿವೃದ್ಧಿ ಮಾಡ್ತಾರೆ, ನಿಮ್ಮ ಎಲ್ಲ ಕಾರ್ಯಗಳನ್ನ ಅಭಿವೃದ್ಧಿ ಮಾಡ್ತಾರೆ. ದೇವರಿಗೆ ಭಯಪಟ್ಟು ನಿಮ್ಮ ಮುಂದೆ ಹೋಗ್ರಿ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ ಪ್ರಾರ್ಥಿಸೋಣವಾ? ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ನಮ್ಮ ಸ್ವರ್ಗೀಯ ತಂದೆ ಆದವರು ನಿಮ್ಮ ಸ್ತೋತ್ರ. ಈಗ ಸ್ವಾಮಿ, ನಿಮ್ಮ ಕರಗಳು ಒಪ್ಪಿಸ್ಕೊಡ್ತೇವೆ. ಇದನ್ನು ನಮ್ಮೊಂದಿಗೆ ಮಾತನಾಡಿದಕ್ಕಾಗಿ ಸ್ತೋತ್ರ. ಸೂಲಗಿತ್ತಿಯರು ನಿನಗೆ ಭಯಪಟ್ಟರು, ಆದ್ರಲ್ಲೇ ಅವರಿಗೆ ವಂಶ ಅಭಿವೃದ್ಧಿ ಮಾಡಿದೆ. ಅದೇ ತರ ನಿನಗೆ ಭಯಪಟ್ಟು ಜೀವಿಸುವಾಗೆ ಎಲ್ಲ ದೇವ ಮಕ್ಕಳಿಗೆ ಕೃಪೆ ಕೊಡು.
ಅಪ್ಪ, ಅನೇಕ ಕಷ್ಟಗಳು, ಹಿಂಸೆಗಳ ನಡುವೆ ಅನೇಕ ಕ್ರೈಸ್ತರಿದ್ದಾರೆ. ಆದರೆ ನಾವು ಭಯಪಡೋದು ಬೇಡ. ಹಿಂಸೆ ಎಲ್ಲಿದೆಯೋ ಅಲ್ಲಿ ಬೆಳವಣಿಗೆ ಆಗುತ್ತೆ ಎಂಬುದಾಗಿ ನಾವು ತಿಳಿದುಕೊಂಡು ಮುಂದೆ ಹೋಗುವ ಕೃಪೆ ಕೊಡು. ಯೇಸುವಿನ ಹೆಸರಿನಲ್ಲಿ ಒಬ್ಬೊಬ್ಬರನ್ನು ಸಮಾಧಾನಗೊಳಿಸು, ಕಣ್ಣೀರನ್ನು ಒರೆಸು. ಯೇಸುವಿನ ಹೆಸರು ಪ್ರಾರ್ಥಿಸ್ತೇವೆ ಸ್ವಾಮಿ, ಆಮೆನ್. ಕರ್ತನು ತಾನೇ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು. ನಾನು ಪಾತ್ರದಲ್ಲಿ ಇರುವಾಗಲೂ ನೀನು ಭಯಪಟ್ಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ನಾ ಕೈಬಿಡೆನು, ಕೈಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈಬಿಡೆನು, ಕೈಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಸುತ್ತಲೂ ಹೂಗಳು ಬಾಡಿ ಹೋದರು, ಮೇಲೆ ಸ್ವರ್ಗದೋಳು ಬಾದಲಾಗದು. ಅಲ್ಲಿಂದೇಸು ಸ್ವಾಮಿ ಬಾರುವಾತನು. ನನ್ನ ಬಿಡಲಾರ, ನನ್ನನ್ನು ಕೈಬಿಡನು.
ಸ್ವಾಮಿ ಇದ್ದಾನೆ. ಬಾಲವಾಗಿ ನಿಂತು ಹರ್ಷಗೊಳ್ಳುವೆ. ಸ್ವಾಮಿ ಬಿಡಲಾರ, ಸ್ವಾಮಿ ನನ್ನ ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ತಾ ಹೇಳಿದನಲ್ಲವೇ.